ತಿರುಗಿಸಿಕೊಳ್ಳುವಿನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 35ರಿಂದ 39. ದಯವಿಟ್ಟು ಯಾರಾದರೂ ಕನ್ನಡದಲ್ಲಿ ಸ್ವಚ್ಛವಾಗಿ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ವಾಕ್ಯ ಆಧಾರದ ಮೂಲಕವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ಈಗ ಇದರ ಗ್ರಾಮ್ಸ್ಟೈನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವರು ಆಸ್ಟ್ರೇಲಿಯಾದವರು. ಇವರು ಆಸ್ಟ್ರೇಲಿಯಾದಲ್ಲಿ 1941 ಜನವರಿ 19ನೇ ತಾರೀಕಿನ ದಿನದಂದು ಇವರ ಜನನವಾಗುತ್ತದೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಇವರು ವಿದ್ಯಾಭ್ಯಾಸಕ್ಕಾಗಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ ಇವರ ಜೊತೆಯಲ್ಲಿ ಒಬ್ಬ ಹೆಣ್ಮಗಳು ಗ್ಲಾಡಿಸ್ ಸ್ಟೋನ್ ಹೆಂಡತಿಯನ್ನಾಗಿ ಇವರು ಮದುವೆ ಮಾಡಿಕೊಂಡು ವೈದ್ಯಕೀಯ ಸೇವೆಯಲ್ಲಿ ಮುಂದುವರಿಯುವುದಕ್ಕಾಗಿ 1965ರಲ್ಲಿ ಭಾರತ ದೇಶಕ್ಕೆ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. 1965ರಲ್ಲಿ ದಂಪತಿಗಳಾಗಿ ಇವರು ಭಾರತ ದೇಶದ ಈಗಿನ ಒರಿಸ್ಸಾ ಒಂದು ರಾಜ್ಯದಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಅವರು ಡಾಕ್ಟರ್ ವೃತ್ತಿಯಾಗಿ ಬಂದು ಅವರು ನಮ್ಮ ಭಾರತ ದೇಶದಲ್ಲಿ ದಂಪತಿಗಳಾಗಿ ಬಂದು ಗ್ಲಾಡಿಸ್ ಸ್ಟೇನ್ಸ್ ಅಮ್ಮನವರು ಮತ್ತು ಗ್ರಾಮ್ಸ್ಟೈನ್ ಅಯ್ಯನವರು ಇಬ್ಬರು ದಂಪತಿಗಳಾಗಿ ನಮ್ಮ ಭಾರತ ದೇಶಕ್ಕೆ ಮಿಷನರಿಯಾಗಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಬಂದರು ಎಂಬುದಾಗಿ ಚರಿತ್ರೆ ಹೇಳುತ್ತದೆ. ಇವರು ಒಳ್ಳೆ ವಯಸ್ಸಿನಲ್ಲಿ ಬಂದರು. ಅಂದ್ರೆ 1965 ಅಂತ ಹೇಳಿದ್ರೆ ಅವ್ರು ಹುಟ್ಟಿದ್ದು 41, ಇವರು 65 ಅಂತ ಹೇಳಿದ್ರೆ 25ನೇ ವರ್ಷದಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದರು. ಇವರು ಹಾಗೆ 3 ಜನ ಮಕ್ಕಳು ಇವ್ರಿಗೆ ಆಗ್ತಾರೆ. 1 ಹೆಣ್ಣು ಮತ್ತು 2 ಗಂಡು ಮಕ್ಕಳು. ಇವರು ಸೇವೆಯು ಹೇಗಿತ್ತು ಅಂತ ಹೇಳಿದ್ರೆ, ಇವರು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ರು. ನಿರ್ಗತಿಕರ ಮಧ್ಯದಲ್ಲಿ, ಆಗಿನ ಕಾಲದಲ್ಲಿ ಕುಷ್ಠರೋಗಿಗಳಂತ ಹೇಳಿದ್ರೆ ಊರಿನ ಹೊರಗೆ
ಈ ನಿರ್ಗತಿಕರು ಊರಿನ ಹೊರಗೆ ಇಟ್ಟು ಯಾರು ಸೇರಲಾರದಂತ ಬಿಕಾರಿ ಜನಗಳ ಮಧ್ಯದಲ್ಲಿ ಇವರು ಕ್ರಿಸ್ತನ ಸೇವೆಯನ್ನ ಅಲ್ಲದೆ ಅವರನ್ನು ಆರೈಕೆ ಮಾಡುವಂಥದ್ದು, ಅವರಿಗೆ ಬೇಕಾದಂತೆಲ್ಲ ಔಷಧಿಗಳನ್ನ ಕೊಡಿಸುವಂಥದ್ದು, ಅವರನ್ನು ಎಲ್ಲಾ ರೀತಿಯಲ್ಲಿ ಅವರು ಸೇವೆಯನ್ನ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಮತ್ತು ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರುತ್ತಾ ಅವರು ಈ ಒಂದು ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯಗಳಲ್ಲಿ ಅವರು ಸೇವೆ ಮಾಡಿದರು ಎಂಬುದಾಗಿ ಚರಿತ್ರೆ ಭಾಗದಲ್ಲಿ ನಾವು ನೋಡೋರಾಗಿದ್ದೇವೆ. ಅವರ ಸೇವೆ ಹೇಗಿತ್ತು ಅಂತ ಹೇಳಿದ್ರೆ, ನಿರ್ಗತಿಕರು, ತಳ್ಳಲ್ಪಟ್ಟವರು, ಈ ಲೋಕದಲ್ಲಿ ಸೇರಲಾರದಂತವರ ಮಧ್ಯದಲ್ಲಿ ಅವರ ಸೇವೆಯಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ಮಾತ್ರವಲ್ಲದೆ ಇವರ ಕುಟುಂಬ ದಾಂಪತ್ಯ ಜೀವನದಲ್ಲಿ 3 ಜನ ಮಕ್ಕಳು, 2 ಗಂಡು ಮಕ್ಕಳು ಮತ್ತು ಒಬ್ಬಕ್ಕೆ ಹೆಣ್ಣು ಮಗಳು ಇದ್ರು ಎಂಬುದಾಗಿ ನೋಡ್ತೇವೆ. ಇವರು ಒಂದು ಸಾರಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಒರಿಸ್ಸಾ ಆ ಒಂದು ಏರಿಯಾದಲ್ಲಿ, ರಾಜ್ಯದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಯೇಸುಸ್ವಾಮಿಯ ಆ ಚಿತ್ರಪಟಗಳನ್ನು, ಯೇಸುಸ್ವಾಮಿಯ ಪಿಕ್ಚರ್ ಅನ್ನ, ಯೇಸುಸ್ವಾಮಿಯ ಸುವರ್ತಮಾನದ ಆ ಒಂದು ಈಗಾಗಲೇ ಬೀದಿಗಳಲ್ಲಿ ಯೇಸುಸ್ವಾಮಿದ ಆವಾಗಿನ ಕಾಲದಲ್ಲಿ ಆ ರೀತಿ ಇತ್ತು. ಚಿತ್ರಪಟಗಳನ್ನು ತೋರಿಸುತ್ತಾ ಕ್ರಿಸ್ತನ ಸೇವೆಯನ್ನು ಮಾಡುವರಾಗಿದ್ರು ಎಂಬುದಾಗಿ ಇವರು ಒರಿಸ್ಸಾ ಆ ಒಂದು ರಾಜ್ಯಗಳಲ್ಲಿ ಆ ಒಂದು ಸುತ್ತಮುತ್ತ ಹಗಲೆಲ್ಲ ಅವರು ಕುಷ್ಠರೋಗಿಗಳನ್ನು ಸೇವೆ ಮಾಡುವಂಥದ್ದು ಮತ್ತು ಸಾಯಂಕಾಲ ವೇಳೆಯಲ್ಲಿ ಇವರು ಯೇಸುಸ್ವಾಮಿಯ ಒಂದು ಫಿಲ್ಮ್ ತರ ತೋರಿಸಿ ಯಾವ ಯಾವ ಏರಿಯಾಗಳಲ್ಲಿ ಆ ಏರಿಯಾಗಳಲ್ಲಿ ಯೇಸು ಕ್ರಿಸ್ತನನ್ನ ಜೀವನ ಚರಿತ್ರೆಯ ಒಂದು ಚಿತ್ರಪಟವನ್ನ ಜನಗಳಿಗೆ ಪರಿಚಯ ಮಾಡುತ್ತಿರುವಾಗ ಆ ಜನರನ್ನ ಒಂದು ಸಾರಿ ಇವರು ಏನಾಗ್ತದೆ ಅಂತ ಹೇಳಿದ್ರೆ, ಆ ಎಲ್ಲಾ ಒಂದು ಫಿಲ್ಮು ಇನ್ಸ್ಟಿಟ್ಯೂಟಲ್ಲಿ ನೋಡಿ ಅವರೆಲ್ಲರನ್ನ ಕಳಿಸಿಬಿಟ್ಟು ಇವ್ರೇನ್ ಮಾಡ್ತಾರೆ, ಯಾರು ಆ ಊರಲ್ಲಿ ಸೇರಿಸಿಕೊಳ್ಳಲ್ಲ, ಇವರನ್ನ ಯಾರು ಕೂಡ ಇವರನ್ನ ಸೇರಿಸಿಕೊಳ್ಳಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರ ಅಂತ ಹೇಳಿದ್ರೆ, ಆ ಕಾರ್ನಲ್ಲಿ 2 ಮಕ್ಕಳನ್ನ ಕರ್ಕೊಂಡು ಅವರು ನಿದ್ರೆ ಜಾರ್ತಾರೆ. ಆ ಕಾರ್ನಲ್ಲಿ ಮಲಗಿಕೊಂಡಾಗ ದುಷ್ಟ ವೈರಿಗಳು ಅಂದ್ರೆ ಯೇಸು ಸ್ವಾಮಿಯನ್ನು ಅರಿಯದವರು, ಇವರು ಕ್ರೈಸ್ತರು ಎಂಬ ಒಂದೇ ಕಾರಣಕ್ಕಾಗಿ, ಇವರು ಕ್ರೈಸ್ತರೆಂಬ ಒಂದೇ ಉದ್ದೇಶಕ್ಕಾಗಿ, ಇವರೇನು ಮತ ಪ್ರಚಾರ ಎಂಬುದಾಗಿ ಇವರ ಸೇವೆಯನ್ನು ನೋಡದೆ, ಇವರ ಕಾರ್ಯಕ್ರಿಯೆಗಳನ್ನು ನೋಡದೆ ಕ್ರೈಸ್ತ ಮತಾಂತರು ಎಂಬುದಾಗಿ ತಿಳುಕೊಂಡು ಇವರನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಇವರನ್ನು ಅಂದ್ರೆ ಗ್ರಾಮ್ ಸ್ಟೋನ್ ಅಯ್ಯನವರನ್ನ ಮಾತ್ರವಲ್ಲದೆ ಅವರ 2 ಮಕ್ಕಳಾದಂತ ಫಿಲಿಪ ಮತ್ತು ತಿಮೋತಿ, ಇಂಚು ಆ ಚಿಕ್ಕ ಮಕ್ಕಳ ವಯಸ್ಸು ಎಷ್ಟಿರ್ಬೋದು ಅಂತ ಹೇಳಿದ್ರೆ, ಒಬ್ಬನಿಗೆ 5 ರಿಂದ 6 ವರ್ಷ, ಇನ್ನೊಂದು ಮಗುವಿಗೆ 8 ರಿಂದ 9 ವರ್ಷ ಚಿಕ್ಕ ಮಕ್ಕಳು. ಅವ್ರನ್ನ ಕರ್ಕೊಂಡು ಸೇವೆಗಾಗಿ ಆ ಒರಿಸ್ಸಾ ಪ್ರಾಂತದಲ್ಲಿ ಸೇವೆ ಮಾಡುತ್ತಿರುವಾಗ ಅವ್ರ ಕಾರ್ನಲ್ಲಿ ಮಲಗಿಕೊಂಡಾಗ ದುಷ್ಟ ವೈರಿಗಳು ಆ ಕಾರಿಗೆ ಪೆಟ್ರೋಲು ಮತ್ತು ಆ ಸಗಣಿ ಒರೆಸಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿಬಿಟ್ರಂತೆ. ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರೆ ಆ
ಆ ಕಾರ್ನಲ್ಲಿ ಮಲಿಕೊಂಡಾಗನೆ ಗಾಢ ನಿದ್ರೆಯಲ್ಲಿ ಹೋಗಿದ್ದಾರೆ ಅವರು. ಗಾಢ ನಿದ್ರೆಯಲ್ಲಿ ಹೋದಾಗ ಆ ಕಾರ್ನಲ್ಲಿ ಮಲಗಿಕೊಂಡಾಗ, ಪ್ರಿಯ ದೇವ್ರ ಮಕ್ಕಳೇ, ನಾವು ಚರಿತ್ರೆಯಲ್ಲಿ ಇವರ ಕುರಿತು ಅನೇಕ ಬುಕ್ಗಳು ಭಾರತ ದೇಶದಲ್ಲಿ ಬಂದಿದ್ದಾವೆ ಮತ್ತು ಇವರ ಕುರಿತು ಕೂಡ ಸಿನಿಮಾನೂ ತೆಗೆದಿದ್ದಾರೆ. ಸಿನಿಮಾನು ಮತ್ತು ಅನೇಕ ಬುಕ್ಗಳು ಕೂಡ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾವೆ. ಅವ್ರು ಯಾವ ರೀತಿಯಲ್ಲಿ ಅವರು ಇದ್ರು, ಹತಸಾಕ್ಷಿಗಳಾದ್ರು ಅಥವಾ ರಕ್ತ ಸಾಕ್ಷಿಗಳಾದ್ರು ಎಂಬುದಾಗಿ ದೊಡ್ಡ ಬುಕ್ಗಳನ್ನು ಬರೆದಿದ್ದಾರೆ. ಇವತ್ತಿನವರೆಗೂ ಅದು ನಮ್ಮ ಭಾರತ ದೇಶದಲ್ಲಿ ಅದು ಪ್ರಚಾರವಾಗುತ್ತಾ ಇದೆ. ಪ್ರಿಯ ದೇವ್ರ ಮಕ್ಕಳೇ, ಇವರು ಆ ಬೆಂಕಿಯಲ್ಲಿ ಇರುವಾಗ ಆ ಮಕ್ಕಳು ಆ ಬೆಂಕಿ ತಾಪ ತಾಳಲಾರದು ಹೊರಗು ಬರುವಾಗ ಅಲ್ಲಿರ್ತಕ್ಕಂಥ ವೈರಿಗಳು ಆ ಕೋಲುಗಳಿಂದ ಅವರನ್ನು ಒಳಗೆ ದಬ್ಬುತ್ತಾ ಇದ್ರಂತೆ. ಆ ಕಾರು ಮತ್ತು ಆ ಗ್ರಾಮ್ಸ್ಟೋನಯ್ಯನವರು ಮತ್ತು ತಿಮೋತಿ ಮತ್ತು ಫಿಲಿಪ್ಪ, ಇವರು ಮೂವರು ಕೂಡ ಆ ಕಾರ್ನಲ್ಲಿ ಬೆಂಕಿಗೆ ಆಹುತಿಯಾದ ಎಂಬುದಾಗಿ ನಾವು ನೋಡುತ್ತೇವೆ, ಓದುತ್ತೇವೆ. ಆಗ ಅನೇಕ ಭಾರತ ದೇಶದಲ್ಲಿ ಅನೇಕ ಕ್ರೈಸ್ತ ಮಿಷನರಿಗಳು ಈ ರೀತಿ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅನೇಕ ಕ್ರೈಸ್ತ ಭಕ್ತರು ಅನೇಕ ಕಡೆಗಳಲ್ಲಿ ಸ್ಟ್ರೈಕ್ ಮಾಡಿದರು. ಎಲ್ಲ ಸ್ಟ್ರೈಕ್ ಮಾಡಿದ ಕೂಡಲೇ ಇವರನ್ನ ಹಾಗೆ ಮಾಡಬೇಕು, ಈಗ ಮಾಡಬೇಕು ಎಂಬುದಾಗಿ ಇದು ಮಾಡಿದರೆ, ಅದೇ ಅಲ್ಲಿ ಅವರ ಮಿಸ್ಸಸ್ಸು ಮತ್ತು ಅವರ ಮಗಳು ಇಬ್ಬರು ಮಾತ್ರ ಉಳಿದಿದ್ದಾರೆ. ಅವರ ಮಿಸ್ಸಸ್ಸು ಗ್ಲಾಡಿಸ್ ಅಂತಕ್ಕಂಥ ಗ್ಲಾಡಿಸ್ ಸ್ಟೋನ್ಸ್ ಅಂತ ಅಮ್ಮನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನನ್ನ ಗಂಡ ಮತ್ತು ಇಬ್ಬರು ಮಕ್ಕಳು ದೇವರಿಗಾಗಿ ಆಹುತಿಯಾಗಿದ್ದಾರೆ, ದೇವರಿಗಾಗಿ ಬೆಳಕಾಗಿ ಈ ಲೋಕದಲ್ಲಿದ್ದಾರೆ. ಆದರೆ ಅವರನಿಗೆ ಹಿಂಸೆ ಕೊಟ್ಟಂತವರನ್ನ ದಯವಿಟ್ಟು ಕ್ಷಮಿಸಿರಿ ಎಂಬುದಾಗಿ ಅವರು ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಅವ್ರ ಮೇಲೆ ನಾನು ಯಾ ತಪ್ಪು ಹೇಳಲ್ಲ, ಅವರನ್ನು ಕ್ಷಮಿಸ್ತೇನೆ. ಆದ್ರೆ ನಮ್ಮ ಯಜಮಾನರು, ನನ್ನ 2 ಮಕ್ಕಳು ಈ ಲೋಕಕ್ಕೆ ಬೆಳಕಾಗಿದ್ದಾರೆ ಎಂಬುದಾಗಿ ಅವರು, ಈಗ ಅವರು ಎಲ್ಲಿ ಆಹುತಿಯಾಗಿದ್ರು, ಎಲ್ಲಿ ಅವರು ಸೇವೆ ಮಾಡ್ತಾ ಇದ್ರು, ಅದೇ ಜಾಗದಲ್ಲಿ ಕೂಡ ತಾಯಿ ಮತ್ತು ಮಗಳು ಇಬ್ಬರು ಸೇವೆಗೆ ಅದೇ ಜಾಗದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಮತ್ತು ಇದರಿಂದ ನಾವು ನಮ್ಮ ಜೀವಿತಕ್ಕೆ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ 5 ವಿಷಯಗಳನ್ನ ನಾವು ಆಲೋಚನೆ ಮಾಡ್ತೇವೆ. ಅಯ್ಯನವರು 5 ವಿಷಯಗಳನ್ನ, ಗುಣಶೇಖರ್ ಅಂಕಲ್ ಅವರು 5 ವಿಷಯ, ಇವರಿಂದ ನಾವು ತಿಳ್ಕೊಳ್ಳುವಂತ ಒಂದು ಮುಖ್ಯ ಅಂಶವೇನಪ್ಪಾ ಅಂತ ಹೇಳಿದ್ರೆ, ನಿಸ್ವಾರ್ಥ ಸೇವೆಯಾಗಿರ್ಬೇಕು. ಮೊದಲನೇದಾಗಿ ನಮ್ಮ ನಿಸ್ವಾರ್ಥವಾಗಿರ್ಬೇಕು. ನಾವಲ್ಲ, ನಮ್ದಲ್ಲ, ನಾವು ಹೇಗೆ ಆಗಿರ್ಲಿ ನಾವು ಆ ರೀತಿಯಲ್ಲಿರ್ಬೇಕು. ಇನ್ನು 2ನೇದಾಗಿ ಅನುಕೂಲದ ಪ್ರತಿ ನಮಗೆ ಎಲ್ಲ ಬೇಕು ಎಂಬುದಾಗಿ ಸೇವೆ ಮಾಡುವವರಾಗಿರಬಾರದು ಎಂಬುದಾಗಿ. ಇನ್ನು 3ನೇದಾಗಿ ತ್ಯಾಗದ ಪ್ರೀತಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ. ಇನ್ನು 4ನೇದಾಗಿ ಉದ್ದೇಶಪೂರ್ವಕವಾಗಿ ನಾವು ಸೇವೆಯನ್ನು ಮಾಡಬೇಕು. ನಾವು ಉದ್ದೇಶಪೂರ್ವಕವಾಗಿ ಅಂತ ಹೇಳಿದ್ರೆ, ನಾವು ಯಾರ ಕುರಿತು ನಾವು ಧ್ಯಾನ ಮಾಡಿ, ಏನು ಉದ್ದೇಶಕ್ಕಾಗಿ ಈ ಒಂದು ಜೀವಿತದಲ್ಲಿ ಇದ್ದೇವೆ, ಆ ಉದ್ದೇಶಕ್ಕಾಗಿ ನಾವು ಸೇವೆ ಮಾಡಬೇಕು ಎಂಬುದಾಗಿ. ಇನ್ನು 5ನೇದಾಗಿ ಕಿರುಕುಳ, ಹಿಂಸಕರ ಮಧ್ಯದಲ್ಲಿ ಕೂಡ ನಮ್ಮ ಸೇವೆಯನ್ನು ಬಿಡಬಾರದು ಎಂಬುದಾಗಿ. ಈ 5 ವಿಷಯಗಳನ್ನ, ನಮ್ಮ ಸೇವೆ ನಿಸ್ವಾರ್ಥ ಸೇವೆಯಾಗಿರ್ಬೇಕು. ನಮ್ಮ ಸ್ವಾರ್ಥ ಸೇವೆ ಆಗಿದ್ರೆ ಹಣ ಕೊಟ್ಟು ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತಲ್ಲ. ಆಮೇಲೆ ಅನುಕೂಲ ಇತ್ತು, ಅನುಕೂಲ ಇಲ್ವೋ ಅಲ್ಲಿ ನಾವು ಸೇವೆ ಮಾಡ್ಬೇಕು.
ಆಮೇಲೆ ಈ ಸೇವೆಗಾಗಿ, ಅಂದ್ರೆ ಕ್ರಿಸ್ತನ ಸೇವೆಗಾಗಿ ನಾವು ತ್ಯಾಗಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಾವು ಒಪ್ಪಿಕೊಳ್ಬೇಕು. ಇನ್ನು ನಾಲ್ಕನೇದಾಗಿ ಉದ್ದೇಶಪೂರ್ವಕವಾಗಿ ಆ ಯೇಸು ಸ್ವಾಮಿಯೇ ನಿಜವಾದಂಥವನು ಎಂಬುದಾಗಿ ಉದ್ದೇಶಪೂರ್ವಕವಾಗಿ ನಾವು ಸೇವೆಯನ್ನು ಮತ್ತು ಕಿರುಕುಳದಲ್ಲಿ ದೃಢವಾಗಿ, ಧೈರ್ಯವಾಗಿ ಕ್ರಿಸ್ತನ ಸೇವೆಯಲ್ಲಿ ನಿಲ್ಲಬೇಕು ಎಂಬುದಾಗಿ ಗ್ರಾಮ್ ಸ್ಟೋನ್ ಅಯ್ಯನವರ ಮೂಲಕವಾಗಿ ನಾವು ತಿಳ್ಕೊಳ್ಳುತ್ತೇವೆ. ಪ್ರಿಯ, ನಮ್ಮ ಭಾರತ ದೇಶಕ್ಕಾಗಿ ಅವರು ಮಾಡಿದಂಥ ಸೇವೆ ನಾವು ಕೂಡ ಎಲ್ಲರೂ ಕೂಡ ನಾವು ಇದ್ದ ಜಾಗಗಳಲ್ಲಿ, ದೇವರು ನಮಗೆ ಕೊಟ್ಟಿರುವಂತ ಆ ಒಂದು ಜಾಗಗಳಲ್ಲಿ ಕ್ರಿಸ್ತನ ಸೇವೆ ಮಾಡ್ಲಿಕ್ಕಾಗುವಂತೆ, ಕ್ರಿಸ್ತನಿಗಾಗಿ ನಾವು ಮಾಡ್ಲಿಕ್ಕಾಗುವಂತೆ ಈಗಾಗಲೇ 38 ಜನರನ್ನ ನಾವು ಕಲಿತುಕೊಂಡಿದ್ದೇವೆ. ಅವರ ಪ್ರತಿಯೊಬ್ಬೊಬ್ಬರ ಜೀವನ ಚರಿತ್ರೆಯನ್ನ ನಾವು ನೋಡುವರಾಗಿದ್ದೇವೆ. ನಾವು ಕೂಡ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಕರ್ತನ ಆತ್ಮಗಳಿಂದಲೇ ನಮ್ಮ ಸೇವೆಯನ್ನು ಮಾಡುತ್ತಾ, ಹೃದಯಪೂರ್ವಕವಾಗಿ ನಮ್ಮ ಸೇವೆಯನ್ನು, ತ್ಯಾಗಪೂರ್ವಕವಾಗಿ ನಮ್ಮ ಸೇವೆಯನ್ನು, ಉದ್ದೇಶಪೂರ್ವಕವಾಗಿ ನಮ್ಮ ಸೇವೆಯನ್ನು ಮುಂದುವರಿಸಲಿಕ್ಕಾಗುವಂತೆ ಈ ಗ್ರಾಮ್ ಸ್ಟೋನ್ ಅಯ್ಯನವರು ಯಾವ ರೀತಿಯಲ್ಲಿ ಅಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ ನಾವು. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದು ಒಂದೇ ವಚನ ಮಾತ್ರ ನಾವು ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವು ಏನೇ ಬಂದ್ರು, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕಡು ವೈರಿಗಳಂತೆ ಎಣಿಸಿದ್ರು ಕೂಡ ನಾವು ನಿನ್ನ ಸೇವೆಯನ್ನು ಬಿಡಬಾರದು ಎಂಬುದಾಗಿ ನಾವು ಕಲಿತುಕೊಳ್ಳೋಣ. ದೇವರು ಈ ಉದಯ ಕಾಲದಲ್ಲಿ ಗ್ರಾಮ್ ಸ್ಟೋನ್ ಅಯ್ಯನವರು ಯಾವ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ರಕ್ತ ಸಾಕ್ಷಿಗಳಾಗಿ ಬೆಂಕಿಯಲ್ಲಿ ಆಹುತಿಯಾದರು ಎಂಬುದಾಗಿ ಇನ್ನೂ ಅನೇಕ, ಈ ಒಂದು ಅರ್ಧ ತಾಸಿನಲ್ಲಿ ಅವರ ಚರಿತ್ರೆ ಮುಗಿಯಿಲ್ಲ. ಅನೇಕ ಸಿನಿಮಾಗಳನ್ನು ನೋಡಬಹುದು. ಅವ್ರದ್ದು ಅನೇಕ ಸಿನಿಮಾ ಇದೆ ಮತ್ತು ಅನೇಕ ಬುಕ್ಗಳು ಅವರ ಹೆಸರಿನಲ್ಲಿ ಬರೆದಿದ್ದಾರೆ. ಭಾರತ ದೇಶದೆಲ್ಲ ಸಿಗುತ್ತದೆ, ಲಭ್ಯವಿದೆ. ನಿಮ್ಗೆ ಅನುಕೂಲ ರೀತಿಯಲ್ಲಿ ಇರುವಾಗ ಈ ಗ್ರಾಮ್ ಸ್ಟೋನ್ ಅಯ್ಯನವರು ಈಗಿನ ಪ್ರೆಸೆಂಟು 1999ರಲ್ಲಿ ಅವರು ಜನವರಿ 23ನೇ ತಾರೀಕಿನಂದು ಅವರು ಬೆಂಕಿಯಲ್ಲಿ ಆಹುತಿಯಾದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಕೂಡ ಸೇವೆಯಲ್ಲಿ ಧೈರ್ಯವಾಗಿ ಮುನ್ನಡೆಯಲಿಕ್ಕಾಗುವಂತೆ, ಅದಕ್ಕೆ ಬೇಕಾದಂತೆ ಎಲ್ಲ ಸಹಾಯವನ್ನು ದೇವರು ಒದಗಿಸಿಕೊಡ್ಲಿಕ್ಕಾಗುವಂತೆ ದೇವರು ತಾನೇ ಈ ಶ್ರೇಷ್ಠವಾದಂಥ ಸೇವೆಯನ್ನು ಮಾಡುತ್ತಾ ಮುಂದುವರಿಲಿಕ್ಕಾಗುವಂತ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಲೋಕರಕ್ಷಕನಾದಂಥ ಸ್ವಾಮಿ, ಗ್ರಾಮ್ ಸ್ಟೋನ್ ಅಯ್ಯನವರ ಜೀವನ ಚರಿತ್ರೆ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದಲ್ಲಿ ಕರ್ತನೆ ಕುಷ್ಠರೋಗಿಗಳ ಮಧ್ಯದಲ್ಲಿ ಅವರು ಸೇವಕರಾಗಿ ಬಂದು, ದಂಪತಿಗಳಾಗಿ ಬಂದರು. ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಕ್ರೈಸ್ತರು ಎಂಬ ಒಂದೇ ಕಾರಣಕ್ಕಾಗಿ ಅವರನ್ನು ಬೆಂಕಿಯಲ್ಲಿ ಆಹುತಿ ಮಾಡಿದ್ರು ಎಂಬುದಾಗಿ ನಮ್ಮ ಭಾರತ ದೇಶದ ಪ್ರತಿಯೊಂದು ಭಾಷೆಗಳಲ್ಲಿ ಕರ್ತನೆ ಅವರ ಚರಿತ್ರೆಯನ್ನು ಬರೆಯಲ್ಪಟ್ಟಿದೆ. ಅಪಾ ಕರ್ತನೆ, ಇವರ ಸೇವೆಯ ನಿಮಿತ್ತವಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನ ನಮಗೆ ಮಾರ್ಗದರ್ಶಕರಾಗಿ, ಹಿಂಸೆ, ಕಷ್ಟ, ಚಿಂತೆ, ಬಾಧೆಗಳಲ್ಲಿ ಕೂಡ ನಮ್ಮೆಲ್ಲಾ ಕುಟುಂಬದಲ್ಲಿ ಕೂಡ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ, ಪವಿತ್ರಾತ್ಮನ ಬಲವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿಕೊಡುತ್ತೆ ಎಂಬುದಾಗಿ ತಲೆಬಾಗಿದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು. ಆಯಾ ಜಾಗದಲ್ಲಿ ಅವರಿಗಿರುವಂಥ ಕಷ್ಟಗಳು, ಅವರಿಗಿರುವಂಥ ಕಣ್ಣೀರು, ಬಾಧೆ, ವೇದನೆಗಳು,
ಹೌದು ಕರ್ತನೆ, ನಾವು ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನಿನ್ನ ಆತ್ಮದಿಂದಲೇ ನಾವು ಬದುಕಿದ್ದೇವೆ. ನಿನ್ನ ಆತ್ಮದಿಂದಲೇ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ದೃಢ ನಿರ್ಧಾರದಿಂದ ಎಲ್ಲಾ ಚಿಂತೆ ತಾಪತ್ರಗಳು, ಮುಖ್ಯವಾಗಿ ನಮ್ಮ ಕಲ್ವರಿ ಚಾಪಲ್ ಟ್ರಸ್ಟಿನ ಎಲ್ಲ ಅಧಿಕಾರಿಗಳನ್ನು ಕೂಡ, ಅದಕ್ಕೆ ಪ್ರಯಾಸ ಪಡುವಂತ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ನಮ್ಮೆಲ್ಲರನ್ನು ಮಹಿಮೆಯಿಂದ ತುಂಬಿಸಬೇಕೆಂಬುದಾಗಿ ಅಪ್ಪ, ಈ ಕೆಟ್ಟ ಪ್ರಪಂಚದಲ್ಲಿ ನಾವು ಕಾಲಿಡುವಾಗ ಕರ್ತನೆ, ನಮಗೆ ಬರುವಂತೆ ಎಲ್ಲ ಸೈತನ ಶೋಧನೆಗಳನ್ನು ದೂರ ಮಾಡಿ ಎಸಪ್ಪ, ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದಿ. ಮುಂಬರುವಂತೆ ಎಲ್ಲ ಕಷ್ಟ ಕಣ್ಣೀರುಗಳಿಂದ ದೂರ ಮಾಡಿ ಐಕ್ಯತೆಯಲ್ಲಿ, ಸಮಾಧಾನದಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.